ಹಾಯ್ ಫ್ರೆಂಡ್ಸ್, ದಿನದ ಎಲ್ಲ ಪ್ರಮುಖ ಸುದ್ದಿಯನ್ನು ನಿಮಗೆ ತಲುಪಿಸುವ ಮಸ್ತ್ ಮಗ ಚಾನೆಲ್ನ ಫುಲ್ ನ್ಯೂಸ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಸ್ನೇಹಿತರೆ, ದೇಶವ್ಯಾಪಿ ಕರ್ನಾಟಕದ ಮಾನ ಹರಾಜು ಮಾಡ್ತಾ ಇರೋ ಸಿಎಂ ಡಿಸಿಎಂ ಜಗಳ ಈಗ ಬೀದಿ ಜಗಳವಾಗಿ ಬದಲಾಗಿ ಹೋಗಿದೆ. ಕರ್ನಾಟಕದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಒಂದು ಪೋಸ್ಟ್ ಹಾಕಿದ್ರು. ಈಗ ಈಗಿನ ಕಾಲ ಕಾಲೇಜ್ ಹುಡುಗರು ಸ್ಟೇಟಸ್ ಹಾಕೊಂಡ್ರು ಅಂತ ಹೇಳಿ ಇನ್ನೊಬ್ರು ಸ್ಟೇಟಸ್ ಹಾಕೊಂಡು ಕೌಂಟರ್ ಕೊಡ್ತಾರಲ್ಲ, ಆ ರೀತಿ ಆಗಿ ಹೋಗಿದ್ದಾರೆ ಇವರಿಬ್ರೀಗ. ಫಸ್ಟ್ಗೆ ಡಿಸಿಎಂ ಪೋಸ್ಟ್ ಹಾಕಿದ್ರು, ಅದಕ್ಕೀಗ ಸಿಎಂ ಪ್ರತ್ಯುತ್ತರವನ್ನ ಕೊಟ್ಟಿದ್ದಾರೆ. ಇವಾಗ ಸಿಎಂ ಏನು ಹೇಳಿದ್ದಾರೆ ಅಂತ ನೋಡೋಣ ನಿಮಗೆ ಸ್ನೇಹಿತರೆ. ಎ ವರ್ಡ್ ಈಸ್ ನಾಟ್ ಎ ಪವರ್ ಅನ್ಲೆಸ್ ಇಟ್ ಬೆಟರ್ಸ್ ದ ವರ್ಲ್ಡ್ ಫಾರ್ ದ ಪೀಪಲ್. ಅಂದ್ರೆ ಒಂದು ಮಾತು ಕೊಡೋದೇನಿದೆ, ಮಾತಿಗೆ ಏನು ಪವರ್ ಇರೋದಿಲ್ಲ. ಆ ಮಾತಿಂದ ಜನರ ಜೀವನ, ಜನರ ವರ್ಲ್ಡ್, ಜನರ ಜಗತ್ತು ಬದಲಾಗ್ಲಿಲ್ಲ ಅಂತ ಹೇಳಿದ್ರೆ ಆ ಮಾತಿಗೆ ಏನ್ ಬೆಲೆ ಇದೆ? ಮಾತಿಗೆ ಪವರ್ ಯಾವಾಗ ಬರುತ್ತಂದ್ರೆ ಜನರ ಜಗತ್ತು ಬದಲಾಗಬೇಕು, ಜನರ ಜೀವನ ಬದಲಾಗಬೇಕು ಅಂತ ಫಸ್ಟ್ ಲೈನ್. Next, the mandate given by the people of Karnataka is not a moment but a responsibility that lasts 5 full years ಅಂತ ಹಾಕಿದ್ದಾರೆ. ಅಂದ್ರೆ ಒಂದು ಕ್ಷಣಕ್ಕೋಸ್ಕರ ಜನ ನನಗೆ ತೀರ್ಪು ಕೊಟ್ಟಿದ್ದಲ್ಲ, ಜನಾದೇಶ ಕೊಟ್ಟಿದ್ದಲ್ಲ, ಓಟ್ ಹಾಕಿದ್ದಲ್ಲ, 5 ವರ್ಷಕ್ಕೆ ಓಟ್ ಹಾಕಿದ್ದಾರೆ ನನಗೆ ಅಂತ ಹೇಳಿ ಸಿಎಂ ಕೌಂಟರ್ ಕೊಟ್ಟಿದ್ದಾರೆ. ಯಾಕೆ ಹಿಂಗೆ ಹಾಕಿದ್ರು ಸಿಎಂ ಪೋಸ್ಟ್? ಯಾಕೆ ಅಂದ್ರೆ ಕೊಟ್ಟ ಮಾತಿನ ಪ್ರಕಾರ ನಡೀರಿ ಅಂತ ಹೇಳಿ ಡಿಕೆಶಿ ಪೋಸ್ಟ್ ಹಾಕಿದ್ರು. ಜಗತ್ತಲ್ಲಿ ದೊಡ್ಡ ಶಕ್ತಿ ಅಂದ್ರೆ ಅದು ಕೊಟ್ಟ ಮಾತನ್ನ ಉಳಿಸ್ಕೊಳ್ಳೋದು. ಜಡ್ಜ್ ಆಗ್ಲಿ ಅಥವಾ ಯಾರೇ ಆಗ್ಲಿ, ನಾನೇ ಆಗ್ಲಿ, ಮಾತಿಗೆ ತಕ್ಕಂತೆ ನಡ್ಕೋಬೇಕು ಅಂತ ಡಿಸಿಎಂ ಡಿಕೆ ಪೋಸ್ಟ್ ಹಾಕಿದ್ರು. ವರ್ಲ್ಡ್ ಪವರ್, ಕೊಟ್ಟ ಮಾತಿನ ಶಕ್ತಿ ಈಸ್ ವರ್ಲ್ಡ್ ಪವರ್, ಜಗತ್ತಿನ ಅತಿ ದೊಡ್ಡ ಶಕ್ತಿ ಅಂತ ಹೇಳಿದ್ರು. ಇದರ ಬೆನ್ನಲ್ಲೇ ಸಿಎಂ ಈ ರೀತಿ ಕೌಂಟರ್ ಸ್ಟೇಟಸ್ ಹಾಕಿದ್ದಾರೆ. ಶಾಲೆಗೆ ಹೋಗೋ ಮಕ್ಕಳು ಸ್ಟೇಟಸ್ ವಾರ್ ಮಾಡ್ತಾರಲ್ಲ, ಅವನಾಗ್ತಾ ನಾನಾಗ್ತೆ, ಅವಳಾಕದ್ಲು ಇವಳಾಕದ್ಲು, ಈ ಲೆವೆಲ್ಗೆ ಇಳಿದು ಬಿಟ್ಟಿದ್ದಾರೆ ರಾಜ್ಯದ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ. ಪರಿಸ್ಥಿತಿ ಕೈ ಮೀರಿ ಹೋಗ್ತಾ ಇದೆ. ಡೆಫಿನೆಟ್ಲಿ ಇದೇನೋ ಸಣ್ಣ ಪುಟ್ಟ ಪೊಲಿಟಿಕಲ್ ಎಳೆದಾಟ ಅಲ್ಲ. ರಾಜ್ಯದ ಸರ್ಕಾರವನ್ನೇ ಬೀಳಿಸಬಹುದಾದ ಅಥವಾ ಮುಖ್ಯಮಂತ್ರಿ ಬದಲಾವಣೆ ಡೆಫಿನೆಟ್ಲಿ ಆಗಬಹುದಾದ ಒಂದು ದೊಡ್ಡ ಗಂಭೀರ ಸನ್ನಿವೇಶದಲ್ಲಿ ರಾಜ್ಯ ಕಾಂಗ್ರೆಸ್ ಈಗ ಇದೆ. ಕಾಂಗ್ರೆಸ್ ಹೈಕಮಾಂಡ್ ಆಕ್ಷನ್ಗಿಳಿದಿದ್ದಾರಂತೆ. ತುರ್ತು ಸಭೆ ನಡೆಸಿದ್ದಾರೆ. ಈಗ ದಿಲ್ಲಿಗೆ ಹೋಗಿರೋ ಕಾಂಗ್ರೆಸ್ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪಕ್ಷದ ಸುಪ್ರೀಂ ಲೀಡರ್ಗಳನ್ನ, ಯಾರನ್ನ, ನೆಹರು ಗಾಂಧಿ ಫ್ಯಾಮಿಲಿಯವರನ್ನ ಮೀಟ್ ಮಾಡಿದ್ದಾರೆ. ದಿಲ್ಲಿಯ ಇಂದಿರಾ ಗಾಂಧಿ ಭವನದಲ್ಲಿ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಅವರು, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಲ್ಲ ಇದ್ರು. ಆದ್ರೆ ಇದಕ್ಕಿಂತ ಮುಂಚೆ, ಈ ಮೀಟಿಂಗು ಮುಂಚೆ ರಾಜ್ಯದಲ್ಲಿ ತುಂಬಾ ಬೆಳವಣಿಗೆಗಳು ಆಗಿದ್ವು. ಈಗ ಡಿಸಿಎಂ ಪೋಸ್ಟ್ ಹಾಕಿದ್ದೇನು ಅಂತ ನಿಮಗೆ ಹೇಳಿದ್ವಲ್ಲ ನಾವು, ಅದಕ್ಕೀಗ ಸಿಎಂ ಕೂಡ ಪ್ರತ್ಯೇಕ ಪೋಸ್ಟ್ ನ ಹಾಕಿದಾರಲ್ಲ. ಸೊ ಅದರ ನಡುವೆ ನಡೆದಿರೋ ಈ ಮೀಟಿಂಗ್ ಮಹತ್ವ ಪಡ್ಕೊಳ್ತಾ ಇದೆ. ಏನೋ ಕಡೆ ಈ ಸಿಎಂ ಬದಲಾವಣೆ ವಿಚಾರದ ಬಗ್ಗೆ ಡಿಕೆ ಮಾತನಾಡಿದ್ದಾರೆ. ನಾನು ಮತ್ತು ಸಿಎಂ ಇಬ್ರು ಮಾತಾಡಿಕೊಂಡು ಹೈಕಮಾಂಡ್ ನಾಯಕರು ಯಾವಾಗ ಕರೀತಾರೋ ಅವಾಗ ಹೋಗ್ತೀವಿ ಅಂತ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅತ್ತ ಸಿಎಂ ಕೂಡ ಕರೆದ್ರೆ ದಿಲ್ಲಿಗೆ ಹೋಗ್ತೀನಿ, ಕರೆದ್ರೆ ಹೋಗ್ತೀನಿ ಅಂತ ಹೇಳಿದ್ದಾರೆ. ಮೂರು ಸಲ ಹೇಳಿದ್ದಾರೆ. ಏನೊಂದ್ ಕಡೆ ಕಾಂಗ್ರೆಸ್ ನಾಯಕ ಬಿ ಕೆ ಹರಿಪ್ರಸಾದ್ ಜೊತೆ ಸಚಿವ ಸತೀಶ್ ಜಾರಕಿಹೊಳಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಮಾಡಿದ್ದಾರೆ. ಈ ಎಲ್ಲ ಡೆವಲಪ್ಮೆಂಟ್ ಗಳ ಬಗ್ಗೆ ಸಿಎಂ ಪುತ್ರ ಯತೀಂದ್ರ ಸಿದ್ದರಾಮಯ್ಯ ಕೂಡ ಮಾತನಾಡಿದ್ದಾರೆ. ಸಿಎಂ ಬದಲಾಯಿಸುವ ಪರಿಸ್ಥಿತಿ ಸದ್ಯಕ್ಕೆ ಇಲ್ಲ. ಸಿದ್ದರಾಮಯ್ಯ ಉತ್ತಮ ಆಡಳಿತವನ್ನ ಕೊಟ್ಟಿದ್ದಾರೆ, ಅವರ ವಿರುದ್ಧ ಯಾವುದೇ ದೂರುಗಳಿಲ್ಲ ಅಂತ ಹೇಳಿದ್ದಾರೆ ಯತೀಂದ್ರ. ಆದ್ರೂ ಕೆಲವರು ಬೇರೆಯವರಿಗೆ ಸಿಎಂ ಸ್ಥಾನ ಕೊಡಬೇಕು ಅಂತ ಕೇಳಿದ್ದಾರೆ. ಅದರ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅತ್ತ ಸಿಎಂ ಆಪ್ತ ಸಚಿವರು ದಿಲ್ಲಿ ದಂಡಯಾತ್ರೆಗೆ ತಯಾರಾಗ್ತಿದ್ದಾರೆ. ಗೃಹ ಸಚಿವ ಜಿ ಪರಮೇಶ್ವರ್ ನೇತೃತ್ವದಲ್ಲಿ ಎಚ್.ಕೆ. ಪಾಟೀಲ್, ಸತೀಶ್ ಜಾರಕಿಹೊಳಿ, ಎಸ್.ಸಿ. ಮಹದೇವಪ್ಪ ಸೇರಿದಂತೆ ಇನ್ನಿಬ್ಬರು ಸಚಿವರು ಕೂಡ ಸೇರ್ಕೊಂಡು ಶುಕ್ರವಾರ ದಿಲ್ಲಿಗೆ ಹೋಗ್ತಾರೆ ಅನ್ನೋ ಮಾಹಿತಿ ಬರ್ತಾ ಇದೆ. ಆದ್ರೆ ಇದಕ್ಕೂ ಮುಂಚೆ ಪರಮೇಶ್ವರ್ ಒಂದು ಹೇಳಿಕೆ ಕೊಟ್ಟಿದ್ರು. ಕಾಂಗ್ರೆಸ್ ಹೈಕಮಾಂಡ್ ನಾಯಕತ್ವ ಬದಲಾವಣೆಗೆ ನಿರ್ಧಾರ ಮಾಡಿದ್ರೆ ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಮಾಡಬೇಕು ಅಂದ್ರೆ ಸಂಪೂರ್ಣವಾಗಿ ಒಪ್ಕೋತೀನಿ ಅಂತ ಪರಮೇಶ್ವರ್ ಹೇಳಿಕೆಯನ್ನ ಕೊಟ್ಟಿದ್ರು. ಏನೋ ಕಡೆ ಈ ಡ್ರಾಮಾವನ್ನ ನೋಡಿ ವಿಪಕ್ಷ ಬಿಜೆಪಿ ಪ್ರತಿಕ್ರಿಯೆ ಕೊಟ್ಟಿದೆ. ಮುಂದಿನ ಬೆಳಗಾವಿ ಅಧಿವೇಶನದಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಅವಿಶ್ವಾಸ ನಿರ್ಣಯ ಮಂಡಿಸ್ತೀವಿ ಅಂತ ಬಿಜೆಪಿ ಹೇಳಿದೆ. ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಬಿಜೆಪಿ ನಾಯಕ ವಿ ಸುನೀಲ್ ಕುಮಾರ್ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಈ ಬೆಳವಣಿಗೆ ಬಗ್ಗೆ ಮಾಜಿ ಸಿಎಂ BS ಯಡಿಯೂರಪ್ಪ ಮಾತನಾಡಿದ್ದಾರೆ. ಸರ್ಕಾರ ಸದ್ಯಕ್ಕೇನು ಪತನ ಆಗೋ ತರ ಕಾಣಿಸ್ತಾ ಇಲ್ಲ. ಸದ್ಯಕ್ಕೆ ಏನ್ ಬೆಳವಣಿಗೆ ಆಗ್ತಿದೆ ಅನ್ನೋದನ್ನ ಕಾದು ನೋಡೋಣ. ಆದರೆ ರಾಜಕಾರಣದಲ್ಲಿ ಯಾವಾಗ ಏನು ಬೇಕಾದರೂ ಆಗಬಹುದು ಅನ್ನೋ ಹೇಳಿಕೆ ಕೊಟ್ಟಿದ್ದಾರೆ. ಅಂದಹಾಗೆ ಇದಕ್ಕೂ ಮುಂಚೆ ಸದಾನಂದ ಗೌಡರು, ನಾವು ಬೇಕಿದ್ರೆ ಬಾಹ್ಯ ಬೆಂಬಲ ಕೊಡ್ತೀವಿ, ಡಿಕೆ ಶಿವಕುಮಾರ್ ಸಿಎಂ ಆದ್ರೆ ಆಗ್ಲಿ, ನಮ್ಮ ಹೈಕಮಾಂಡ್ ಹೇಳಿದ್ರೆ ನಾವು ಕೊಡ್ತೀವಿ ಅಂತ ಹೇಳಿದ್ರು. ಅತ್ತ ಕೇಂದ್ರ ಸಚಿವ ವಿ ಸೋಮಣ್ಣ ಮಾತನಾಡಿ ಡಿಕೆಶಿ ಅವಶ್ಯಕತೆ ಬಿಜೆಪಿಗಿಲ್ಲ, ಆ ಬಗ್ಗೆ ಯೋಚನೆ ಕೂಡ ಮಾಡಿಲ್ಲ ಅಂತ ಹೇಳಿದ್ರು. ಈಗ ಬಿಜೆಪಿ ಅವಿಶ್ವಾಸ ನಿರ್ಣಯ ಮಂಡಿಸೋ ಮಾತುಗಳನ್ನ ಆಡ್ತಾ ಇದೆ. ಅವಿಶ್ವಾಸ ನಿರ್ಣಯ ಮಂಡಿಸಿದಾಗ ಏನಾಗುತ್ತೆ?
ವೋಟ್ ಹಾಕಬೇಕಾಗತ್ತೆ, ಸರ್ಕಾರದ ಮೇಲೆ ವಿಶ್ವಾಸ ಇದೆಯಾ ಇಲ್ವಾ ಅಂತ ಹೇಳಿ. ಅಲ್ಲಿ ಬಹುಮತಕ್ಕೆ ಬೇಕಾಗಿರುವಷ್ಟು ನಂಬರ್ ವೋಟ್ ಬಿದ್ದಿಲ್ಲ ಅಂತ ಹೇಳಿದ್ರೆ ಅವಾಗ ಸರ್ಕಾರ ಪತನ ಆಗತ್ತೆ, ಮುಖ್ಯಮಂತ್ರಿ ರಾಜೀನಾಮೆ ಕೊಡಬೇಕಾಗತ್ತೆ. ಡಿಕೆ ಬಂಡಾಯದ ನಡುವೆ ಅವಿಶ್ವಾಸ ನಿರ್ಣಯ ಮಂಡಿಸಿದಾಗ ಡಿಕೆ ಕಡೆಯವರು ಅಥವಾ ಡಿಕೆ ಸಿಎಂ ಮಾಡಿದ್ರೆ ಸಿದ್ದು ಕಡೆಯವರು ಏನ್ ಮಾಡ್ತಾರೆ ಅನ್ನೋ ಪ್ರಶ್ನೆಗಳೀಗ ಇದಾವೆ. ಎಲ್ಲ ಬೆಳವಣಿಗೆಗಳ ನಡುವೆ PM ನರೇಂದ್ರ ಮೋದಿ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ನವೆಂಬರ್ 28ನೇ ತಾರೀಕು. ಪಾಲಿಟಿಕ್ಸ್ ಸಿಗಲ್ಲ, ಉಡುಪಿಯ ಶ್ರೀ ಕೃಷ್ಣ ಮಠದಲ್ಲಿ ಲಕ್ಷಾಕಂಠ ಭಗವದ್ಗೀತೆ ಪಠಣ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾರೆ. ಹೀಗಾಗಿ ಉಡುಪಿಯಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಾಟು ಮಾಡಲಾಗಿದೆ. ಇತ್ತ ಮೋದಿ ಬಂದಿಳಿಯಲಿರೋ ಮಂಗಳೂರು ವಿಮಾನ ನಿಲ್ದಾಣದಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ. ವಿಮಾನ ನಿಲ್ದಾಣದಲ್ಲಿ ಹೆಚ್ಚುವರಿ ಭದ್ರತೆಯನ್ನು ನಿಯೋಜಿಸಲಾಗಿದೆ. ಅಲ್ಲಿಂದ PM ನೇರವಾಗಿ ಉಡುಪಿಯ ಹೆಲಿಪ್ಯಾಡ್ಗೆ ರೀಚ್ ಆಗ್ತಾರೆ. ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳೋಕೆ 3,000ಕ್ಕೂ ಅಧಿಕ ಪೊಲೀಸ್ ಸಿಬ್ಬಂದಿಯನ್ನ ಉಡುಪಿ ಸುತ್ತಮುತ್ತ ನಿಯೋಜನೆ ಮಾಡಲಾಗಿದೆ. ನವೆಂಬರ್ 28ರ ಸಂಜೆ 6 ಗಂಟೆವರೆಗೆ ಉಡುಪಿ ವ್ಯಾಪ್ತಿಯಲ್ಲಿ ಡ್ರೋನ್ ಹಾರಾಟ ಕೂಡ ನಿಷೇಧಿಸಲಾಗಿದೆ. ಉಡುಪಿಯನ್ನ ನೋ ಫ್ಲೈ ಝೋನ್ ಅಂತ ಡಿಕ್ಲೇರ್ ಮಾಡಲಾಗಿದೆ. PM ಭೇಟಿ ಟೈಮ್ನಲ್ಲಿ ಪ್ರೋಟೋಕಾಲ್ ಪಾಲಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳುವಂತೆ ಉಡುಪಿ DC TK ಸ್ವರೂಪ್ ಆದೇಶಿಸಿದ್ದಾರೆ. ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ 2023ರ ಸೆಕ್ಷನ್ 163 ಅನ್ವಯ ಆದೇಶ ಹೊರಡಿಸಿದ್ದಾರೆ. ಇನ್ನು ಉಡುಪಿಗೆ ಭೇಟಿ ನೀಡಿದ ಮೇಲೆ ಮೋದಿ ಬನ್ನಂಜೆ KSRTC ಬಸ್ ನಿಲ್ದಾಣದ ಸಮೀಪದಿಂದ ಕಲ್ಸಂಕದವರೆಗೂ ರೋಡ್ ಶೋ ಮಾಡ್ತಾರೆ. ರೋಡ್ ಶೋ ಆದ ನಂತರ ಶ್ರೀ ಕೃಷ್ಣ ಮಠಕ್ಕೆ ಭೇಟಿ ಕೊಡ್ತಾರೆ. ರೋಡ್ ಶೋ ಹಿನ್ನೆಲೆಯಲ್ಲಿ ರಸ್ತೆಯ 2 ಕಡೆಗಳಲ್ಲಿ ಬ್ಯಾರಿಕೇಡಿಂಗ್ ಮಾಡಲಾಗಿದೆ. ಬಂಟಿಕ್ಸ್ ಮತ್ತು ಕೇಸರಿ ಧ್ವಜಗಳನ್ನ ಹಾಕಲಾಗಿದೆ. ರಸ್ತೆಯ 2 ಬದಿಗಳಲ್ಲಿರೋ ಅಂಗಡಿ ಮಾಲೀಕರಿಗೆ ಅಂಗಡಿ ಕ್ಲೋಸ್ ಮಾಡಿಡುವಂತೆ ಸೂಚಿಸಲಾಗಿದೆ. ಜೊತೆಗೆ ರೋಡ್ ಶೋ ವೀಕ್ಷಣೆಗೆ ಬರುವ ಅಭಿಮಾನಿಗಳಿಗೆ ಧ್ವಜ, ನೀರಿನ ಬಾಟಲ್, ಪಟಾಕಿಗಳನ್ನ ತರುವಂತಿಲ್ಲ ಅಂತ ಕಟ್ಟುನಿಟ್ಟಿನ ಸೂಚನೆ ಕೊಡಲಾಗಿದೆ. ಇನ್ನು PM ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಸಿಕ್ಕಾಪಟ್ಟೆ ಜನ ಸೇರೋದ್ರಿಂದ ಹಾಗೂ PM ಓಡಾಟದ ಕಾರಣದಿಂದಾಗಿ ರಸ್ತೆಗಳನ್ನ ಒಂದಷ್ಟೀಗ ಸಂಚಾರವನ್ನು ಬದಲಾಯಿಸಬೇಕಾಗಿರೋದ್ರಿಂದ ಟ್ರಾಫಿಕ್ ಅಸ್ತವ್ಯಸ್ತ ಆಗಬಹುದು. ಹೀಗಾಗಿ ಉಡುಪಿ ನಗರ, ಮಲ್ಪೆ ಹಾಗೂ ಮಣಿಪಾಲ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಎಲ್ಲ ಅಂಗನವಾಡಿ, ಪ್ರಾಥಮಿಕ ಹಾಗೂ ಪ್ರೌಢಶಾಲೆಗಳಿಗೆ ಜಿಲ್ಲಾ ಆಡಳಿತ ರಜೆ ಘೋಷಣೆ ಮಾಡಿದೆ. PM ಬರ್ತಾ ಇರೋ ಹಿನ್ನೆಲೆಯಲ್ಲಿ ಭದ್ರತಾ ಪಡೆಗಳು ಮತ್ತು ರಾಜ್ಯ ಪೊಲೀಸರು ಉಡುಪಿ ನಗರದಲ್ಲಿ ರಿಹರ್ಸಲ್ ನಡೆಸಿದ್ದಾರೆ. ಈ ಸಲ ಸ್ವಲ್ಪ ಜಾಸ್ತಿನೇ ಭದ್ರತಾ ವ್ಯವಸ್ಥೆ ಮಾಡದಂಗೆ ಕಾಣಿಸ್ತಾ ಇದೆ, ವಿಶೇಷವಾಗಿ ದಿಲ್ಲಿ ದಾಳಿಯ ನಂತರ. ಹಾಗೆ ಸ್ನೇಹಿತರೆ, ಎಲ್ಲಾ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ಜಾಯಿನ್ ಆಗಬಹುದು. ಇರೋ ಸ್ನೇಹಿತರೆ, ದಿಲ್ಲಿ ಉಗ್ರ ದಾಳಿಯ ಬಳಿಕ ಸಿಗ್ತಾ ಇರೋ ಉಗ್ರರ ಸಂಖ್ಯೆ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಈಗ ಪದೇ ಪದೇ ಹೊಸ ಹೊಸ ನೆಟ್ವರ್ಕ್ಗಳು ಉಗ್ರರು ಸಿಗ್ತಾನೆ ಇದ್ದಾರೆ. ಅರೆ, ಇಷ್ಟೊಂದು ಉಗ್ರರಿದ್ದಾರಾ ಅನ್ನೋ ಆತಂಕ ಮೂಡೋ ಕಾರಣ ಆಗಿದೆ. ಈಗ ಜಮ್ಮು ಕಾಶ್ಮೀರದಲ್ಲಿ ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿರೋ ಆರೋಪದ ಮೇಲೆ 19 ವರ್ಷದ ಯುವಕನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಈತ ಜಮ್ಮುನ ರಿಯಾಸಿ ನಿವಾಸಿಯಾಗಿದ್ದು ಪಾಕ್ ಮತ್ತು ಇತರ ದೇಶಗಳಲ್ಲಿರೋ ಉಗ್ರಗಾಮಿಗಳೊಂದಿಗೆ ಫೋನ್ ಮೂಲಕ ಟಚ್ನಲ್ಲಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಇದೆಲ್ಲದರ ನಡುವೆ ಪಾಕಿಸ್ತಾನದ ISI ಮತ್ತು ಅಫ್ಘಾನ್ ಜನರೊಂದಿಗೆ ಲಿಂಕ್ ಹೊಂದಿರೋ ಮಹಿಳೆಯೊಬ್ಬಳು ಮಹಾರಾಷ್ಟ್ರದ ಸಂಭಾಜಿನಗರ್ನಲ್ಲಿ ಅರೆಸ್ಟ್ ಆಗಿದ್ದಾಳೆ. ಈಕೆ ತನ್ನಂತಾನು ಕಲ್ಪನಾ ಭಾಗವತ್ ಅಂತ ಪರಿಚಯ ಮಾಡಿಕೊಂಡಿದ್ದಾಳೆ. ಆದ್ರೆ ನಿಜವಾದ ಹೆಸರು ಸ್ಪಷ್ಟ ಇಲ್ಲ. IAS ಆಫೀಸರ್ ಅಂತ ಫೇಕ್ ಐಡೆಂಟಿಟಿ ಇಟ್ಕೊಂಡು ಈಕೆ ಕಳೆದ 6 ತಿಂಗಳಿಂದ ಮಹಾರಾಷ್ಟ್ರದ ಐಷಾರಾಮಿ ಹೋಟೆಲ್ ಒಂದರಲ್ಲಿ ಉಳ್ಕೊಂಡಿದ್ಲು. ಪೊಲೀಸರು ಆ ಹೋಟೆಲ್ನಲ್ಲಿ ಕಾರ್ಯಾಚರಣೆ ನಡೆಸಿದಾಗ ಈ ಮಾಹಿತಿ ಹೊರಬಿದ್ದಿದೆ. ಜೊತೆಗೆ 2017ರ ಫೇಕ್ IAS ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಸಿಕ್ತು. ಆಕೆಯ ಆಧಾರ್ ಕಾರ್ಡ್ನಲ್ಲೂ ಒಂದಿಷ್ಟು ಅಕ್ರಮ ಇರೋದು ಕಂಡು ಬಂದಿದೆ. ಇದಕ್ಕೂ ಮಿಗಿಲಾಗಿ ಅಫ್ಘಾನಿಸ್ತಾನ ಮತ್ತು ಪಾಕಿಸ್ತಾನದಿಂದ ಈಕೆಯ ಬ್ಯಾಂಕ್ ಅಕೌಂಟ್ಗೆ ದುಡ್ಡು ಬಂದಿದೆ. ಅಫ್ಘಾನಿಸ್ತಾನದಿಂದ ಈಕೆಯ ಬಾಯ್ ಫ್ರೆಂಡ್ ಅಶ್ರಫ್ ಖಲೀಲ್ ದುಡ್ಡು ಹಾಕಿದ್ರೆ, ಬಾಯ್ ಫ್ರೆಂಡ್ ಅಂತ ಹೇಳಿಕೊಂಡಿದ್ದಾಳೆ. ಅಫ್ಘಾನಿಸ್ತಾನದ ಬಾಯ್ ಫ್ರೆಂಡ್, ಅಫ್ಘಾನಿಸ್ತಾನದವನು ಇಲ್ಲಿ ಈಕೆಗೆ ದುಡ್ಡು ಹಾಕದಂತೆ. ನೆಕ್ಸ್ಟ್ ಪಾಕಿಸ್ತಾನದಿಂದ ಆ ಅಫ್ಘಾನ್ ಬಾಯ್ ಫ್ರೆಂಡ್ನ ಸಹೋದರ ಆವೇದ್ ಖಲೀಲ್, ಆತನು ದುಡ್ಡನ್ನು ಕಳಿಸಿದಾನೆ ಈಕೆ ಅಕೌಂಟ್ಗೆ. ಜೊತೆಗೆ ಈಕೆ ಉಳ್ಕೊಂಡಿರೋ ಹೋಟೆಲ್ ರೂಮ್ನಲ್ಲಿ 19 ಕೋಟಿ ಮತ್ತು 6 ಲಕ್ಷ ರೂಪಾಯಿಯ ಚೆಕ್ಗಳು ಸಿಕ್ಕಿವೆ. ಈಕೆಯ ಮೊಬೈಲ್ನಲ್ಲಿ 10 ಇಂಟರ್ನ್ಯಾಷನಲ್ ನಂಬರ್ಗಳಿವೆ. ಕೆಲ ಅಫ್ಘಾನಿಸ್ತಾನ ಮತ್ತು ಪೇಶಾವರ್ದು, ಪಾಕಿಸ್ತಾನದ ಪೇಶಾವರ್ ನಂಬರ್ಗಳು. ಇದರಲ್ಲಿ ಪಾಕ್ ಸೇನಾಧಿಕಾರಿಗಳು ಹಾಗೆ ಅಫ್ಘಾನಿಸ್ತಾನ್ ಎಂಬೆಸಿಯ ನಂಬರ್ಗಳು ಕೂಡ ಇದಾವೆ ಅಂತ ಹೇಳಿ ಪೊಲೀಸರು ಹೇಳಿದ್ದಾರೆ. ಇನ್ನು ಆಘಾತಕಾರಿ ವಿಚಾರ ಅಂದರೆ, ದಿಲ್ಲಿಯಲ್ಲಿ ನವೆಂಬರ್ 10ನೇ ತಾರೀಕು ಉಗ್ರ ದಾಳಿಯಾಗಿತ್ತಲ್ಲ, ಅದೇ ದಿನ ಈಕೆ ಕೂಡ ದಿಲ್ಲಿಯಲ್ಲಿ ಇದ್ಲು ಅಂತ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದೆ. ಹೀಗಾಗಿ ಈ ದಿಲ್ಲಿ ಉಗ್ರ ದಾಳಿಗೂ ಈಕೆಗೂ ಲಿಂಕ್ ಇದೆಯಾ, ಈಕೆ ನಿಜವಾದ ಐಡೆಂಟಿಟಿ ಏನು, ಯಾರೀಕೆ ಅಂತ ತನಿಖೆಯನ್ನ ಪೊಲೀಸರು ನಡೆಸ್ತಾ ಇದ್ದಾರೆ. ಸದ್ಯ ಸಂಭಾಜಿನಗರ ಕೋರ್ಟ್ ಈಕೆಯನ್ನ 10 ದಿನಗಳ ಕಾಲ ಪೊಲೀಸ್ ಕಸ್ಟಡಿಗೆ ನೀಡಿದೆ. ತನಿಖೆ ನಡೀತಾ ಇದೆ. ಅಸ್ಸಾಂನಲ್ಲೂ ಕೂಡ ಮತ್ತೊಂದು ಕಡೆ ದೊಡ್ಡ ಉಗ್ರ ಬೇಟೆಯಾಗಿದೆ. ಅಸ್ಸಾಂನಾದ್ಯಂತ ಅನೇಕ ಸ್ಥಳಗಳಲ್ಲಿ ಸ್ಫೋಟ ನಡೆಸೋಕೆ ಪ್ಲಾನ್ ಮಾಡಿದ ವ್ಯಕ್ತಿಯನ್ನ ಅಸ್ಸಾಂ ಪೊಲೀಸರು ಹಿಡಿದು ಹಾಕಿದ್ದಾರೆ. ಈತನನ್ನ ದರಂಗ್ ಜಿಲ್ಲೆಯ ಮುನ್ಶಿರ್ ಅಲಿ ಅಂತ ಗುರುತಿಸಲಾಗಿದೆ.
ಈತನಿಗೆ ಪಾಕಿಸ್ತಾನದ TTP ಉಗ್ರ ಸಂಘಟನೆಯೊಂದಿಗೆ ಮತ್ತು ಮಯನ್ಮಾರ್ನ ಅರಕಾನ್ ರೋಹಿಂಗ್ಯಾ ಸಲ್ವೇಷನ್ ಆರ್ಮಿ ಅನ್ನೋ ಬಂಡುಕೋರ ಗುಂಪಿನೊಂದಿಗೆ ಲಿಂಕ್ ಇತ್ತು ಅನ್ನೋ ಮಾಹಿತಿ ಬರ್ತಾ ಇದೆ. ಏನೋ ದೇಶದ ಮೊದಲ ಪ್ರೈವೇಟ್ ರಾಕೆಟ್ ವಿಕ್ರಮ್ 1 ಅನ್ನ PM ಮೋದಿ ಉದ್ಘಾಟಿಸಿದ್ದಾರೆ. ಹೈದರಾಬಾದ್ನಲ್ಲಿ ಸ್ಕೈ ರೂಟ್ ಏರೋಸ್ಪೇಸ್ ನ ಇನ್ಫಿನಿಟಿ ಕ್ಯಾಂಪಸ್ ಅನ್ನ ಕೂಡ ವರ್ಚುವಲ್ ಆಗಿ ಇನಾಗ್ರೇಟ್ ಮಾಡಿದ್ದಾರೆ. ಈ ಕ್ಯಾಂಪಸ್ ತುಂಬಾ ಮಾಡರ್ನ್ ಮತ್ತು ಅಡ್ವಾನ್ಸ್ಡ್ ಆಗಿದ್ದು ಸುಮಾರು 2 ಲಕ್ಷ ಚದರ ಅಡಿಗಳಷ್ಟು ವಿಸ್ತೀರ್ಣ ಹೊಂದಿದೆ. ಪ್ರೈವೇಟ್ ಕಂಪನಿಗಳ ಆಫೀಸ್ ಚೆನ್ನಾಗಿರೋದೇನು ಮಾಮೂಲಿ ಅಲ್ವಾ ಅಂತ ಅನಿಸಬಹುದು. ಆದ್ರೆ ಸ್ನೇಹಿತರೆ, ಇದು ಯಾವುದೋ ಮಾಮೂಲಿ ಬೇರೆ ಬ್ಯಾಂಕಿಂಗ್, ಇನ್ಶೂರೆನ್ಸ್, IT ಸರ್ವಿಸ್ ಆ ತರದ ಕಂಪನಿ ಎಲ್ಲ. ಇದು ಏರೋಸ್ಪೇಸ್ ಕಂಪನಿ. ನಮ್ಮಲ್ಲಿ ಪ್ರೈವೇಟ್ನವರಿಗೆ ಏರೋಸ್ಪೇಸ್ ಅಲ್ಲಿ ಕೆಲಸ ಮಾಡೋಕೆ ಅವಕಾಶನೇ ಇಲ್ಲ. ರೀಸೆಂಟಾಗಿ ಅದನ್ನು ಓಪನ್ ಅಪ್ ಮಾಡಿರೋದು. ಆ ನಂತರ ಹುಟ್ಕೊಂಡಿರೋ ಒಂದು ಸ್ಪೇಸ್ ಕಂಪನಿ ಇದು. ಪ್ರೈವೇಟ್ ರಾಕೆಟ್ ತಯಾರಿಕೆಗೆ ಬೇಕಾದ ಎಲ್ಲ ಸೌಲಭ್ಯಗಳನ್ನ ಇಲ್ಲಿ ಮಾಡ್ಕೊಂಡಿದ್ದಾರೆ. ಪ್ರತಿ ತಿಂಗಳು ಒಂದು ರಾಕೆಟ್ನ ತಯಾರಿಸ್ಬೋದು. ಇನ್ನು ಫೆಸಿಲಿಟಿ ಉದ್ಘಾಟಿಸಿ ಮಾತನಾಡಿದ PM ಮೋದಿ ದಶಕಗಳಿಂದ ಭಾರತದ ಸ್ಪೇಸ್ ಜರ್ನಿಗೆ ಶಕ್ತಿ ತುಂಬಿದಕ್ಕಾಗಿ ಇಸ್ರೋವನ್ನು ಶ್ಲಾಘಿಸಿದ್ದಾರೆ. ಇಸ್ರೋದಿಂದಲೇ ಭಾರತ ಜಾಗತಿಕ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ವಿಶಿಷ್ಟ ಮತ್ತು ಗೌರವಾನ್ವಿತ ಸ್ಥಾನ ಪಡೆಯೋಕೆ ಸಾಧ್ಯ ಆಗಿದೆ. ದೇಶದ ಯುವಕರು ಸೃಜನಶೀಲರಾಗಿದ್ದಾರೆ. ರಿಸ್ಕ್ ತಗೊಂಡು ಸ್ಪೇಸ್ ರಿಲೇಟೆಡ್ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಿದ್ದಾರೆ. ಹೀಗಾಗಿ ಭಾರತದಲ್ಲಿ ಸ್ಪೇಸ್ ಸೆಕ್ಟರ್ನಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚಿನ ಅವಕಾಶ ಸಿಕ್ಕಿದೆ ನಮಗೆಲ್ಲ. ಅದನ್ನು ಬಳಸಿಕೊಂಡು ಹೆಚ್ಚುತ್ತಿರೋ ಪ್ರೈವೇಟ್ ಸೆಕ್ಟರ್ ಗ್ರೋತ್ಗೆ ಮತ್ತಷ್ಟು ಕೊಡುಗೆ ಕೊಡಿ ಅಂತ PM ಮೋದಿ ಹೇಳಿದ್ದಾರೆ. ಇನ್ನು ಈ ವಿಕ್ರಮ್ 1 ಬಗ್ಗೆ ನೋಡೋದಾದ್ರೆ, ಇದಕ್ಕೆ ಭಾರತದ ಸ್ಪೇಸ್ ಪ್ರೋಗ್ರಾಂನ ಫೌಂಡರ್ ವಿಕ್ರಮ್ ಸಾರಾಭಾಯಿ ಅವರಿಗೆ ಗೌರವ ಸೂಚಿಸುವ ನಿಟ್ಟಿನಲ್ಲಿ ಅವರ ಹೆಸರನ್ನ ರಾಕೆಟ್ಗೆ ಇಡಲಾಗಿದೆ. ಇದೊಂದು ಅಡ್ವಾನ್ಸ್ಡ್ ರಾಕೆಟ್ ಆಗಿದ್ದು ಸುಮಾರು 300 kg ಇಕ್ವಿಪ್ಮೆಂಟ್ ಅನ್ನ ಸ್ಪೇಸ್ಗೆ ತಗೊಂಡು ಹೋಗಿ ಕಕ್ಷೆಯಲ್ಲಿ ಸ್ಥಾಪಿಸೋ ತಾಕತ್ತನ್ನು ಹೊಂದಿದೆ. ಹಾಗೆ ಅದನ್ನ ಕಂಪ್ಲೀಟ್ ಕಾರ್ಬನ್ ಫೈಬರ್ನಿಂದ ಮಾಡಲಾಗಿದೆ. ಇದರಿಂದ ರಾಕೆಟ್ ಹಗುರ, ಬಲಿಷ್ಠ ಮತ್ತು ಮತ್ತಷ್ಟು ಎಫಿಷಿಯೆಂಟ್ ಆಗಿ ಕೆಲಸ ಮಾಡೋಕೆ ಸಾಧ್ಯ ಆಗುತ್ತೆ. ಹಾಗೆ ಏಕಕಾಲದಲ್ಲಿ ಒಂದೇ ಮಿಷನ್ ನಲ್ಲಿ ಹಲವು ಸ್ಯಾಟಲೈಟ್ಗಳನ್ನ ಸ್ಪೇಸ್ಗೆ ಹೊತ್ತೊಯ್ಯೋ ಸಾಮರ್ಥ್ಯ ಇದಕ್ಕಿದೆ. ಇದನ್ನ ಖಾಸಗಿ ಸಂಸ್ಥೆ ರೆಡಿ ಮಾಡಿದ್ದು ಅದನ್ನು ಅನಾವರಣ ಮಾಡಲಾಗಿದೆ. ಆದರೆ ಖಾಸಗಿ ಸಂಸ್ಥೆಯಲ್ಲಿ ಇಸ್ರೋದಲ್ಲಿ ಈ ಹಿಂದೆ ಕೆಲಸ ಮಾಡಿರೋ ಹಲವು ಉನ್ನತ ವಿಜ್ಞಾನಿಗಳು ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ದೇಶದ ಮೊದಲ AI ಚಾಲಿತ ಆಂಟಿ ಡ್ರೋನ್ ಗಸ್ತು ವಾಹನ ಲಾಂಚ್ ಆಗಿದೆ. ಇಂದ್ರಜಾಲ್ ಡ್ರೋನ್ ಡಿಫೆನ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಇಂದ್ರಜಾಲ್ ರೇಂಜರ್ ಹೆಸರಲ್ಲಿ ಲಾಂಚ್ ಮಾಡಿದೆ. ಇದರಲ್ಲಿ AI ಚಾಲಿತ ಕೌಂಟರ್ ಡ್ರೋನ್ ಸಿಸ್ಟಮ್, ಅಂದರೆ ಡ್ರೋನ್ಗಳ ವಿರುದ್ಧ ಕಾರ್ಯಾಚರಣೆ ಮಾಡೋ ಸಿಸ್ಟಮ್ ಇದೆ. AI ಟೆಕ್ನಾಲಜಿ ಇದೆ. ಶತ್ರು ಡ್ರೋನ್ಗಳನ್ನ ಪತ್ತೆ ಹಚ್ಚಿ ಹೊಡೆದು ಹಾಕುತ್ತೆ ಅಂತ ಕಂಪನಿ ಹೇಳಿದೆ. ಏನೋ ಬೆಂಗಳೂರಿನ ಕೆಂಪೇಗೌಡ ಏರ್ಪೋರ್ಟ್ನಲ್ಲಿ ಗುರುವಾರ ಬೆಳಗ್ಗೆ 81 ವಿಮಾನಗಳ ಸಂಚಾರದಲ್ಲಿ ವಿಳಂಬ ಆಗಿದೆ. ಮಂಜು ಮುಸುಕಿದ ವಾತಾವರಣದಿಂದಾಗಿ ಬೆಳಗ್ಗೆ 8 ಗಂಟೆವರೆಗೆ ವಿಮಾನಗಳ ಹಾರಾಟಕ್ಕೆ ಸುಮಾರು 69 ನಿಮಿಷ ಲೇಟ್ ಆಯಿತು. ಇದರಿಂದ 2 ವಿಮಾನಗಳನ್ನ ಬೇರೆ ಕಡೆಗೆ ಡೈವರ್ಟ್ ಮಾಡಲಾಯಿತು. ಬೆಳಗ್ಗೆ 8 ಗಂಟೆ ಬಳಿಕ ವಿಮಾನ ಹಾರಾಟ ನಾರ್ಮಲ್ಸಿಗೆ ವಾಪಸ್ ಬಂತು. ಏನು SIR ಚುನಾವಣಾ ಆಯೋಗದ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ರಾಷ್ಟ್ರವ್ಯಾಪಿ ನಡೀತಿರೋ ಟೈಮ್ನಲ್ಲಿ ಅದಕ್ಕೀಗ ಒಂದೊಂದಾಗಿ ಏನಾಗ್ತಿದೆ, ಶಿಕ್ಷಕರು ಈಗ ಪ್ರಾಣ ಕಳ್ಕೊಳ್ತಿರೋ ಸುದ್ದಿ ಎಲ್ಲ ಬಂದ್ವಲ್ಲ, ವಿಶೇಷವಾಗಿ ಬೆಂಗಾಲ್ ಆ ಕಡೆಯಿಂದೆಲ್ಲ. ಈಗ RSS BJPಯ ಮಾತೃ ಸಂಸ್ಥೆಯಾಗಿರೋ RSSನ ಶಿಕ್ಷಕ ವಿಭಾಗ ಅಥವಾ ಭಾರತೀಯ ರಾಷ್ಟ್ರೀಯ ಶೈಕ್ಷಿಕ ಮಹಾಸಂಘ ಚುನಾವಣಾ ಆಯೋಗಕ್ಕೆ ಪತ್ರ ಬರೆದು ಸಿಕ್ಕಾಪಟ್ಟೆ ಪ್ರೆಷರ್ ಆಗ್ತಿದೆ. 16-18 ಗಂಟೆ ಎಲ್ಲ ಕೆಲಸ ಬೀಳ್ತಾ ಇದೆ. ಸಿಕ್ಕಾಪಟ್ಟೆ ಓಡಾಡಕ್ಕಿರುತ್ತೆ ಬಿಸಿಲಲ್ಲೆಲ್ಲ. ಇದರಿಂದ ಒತ್ತಡ ಆಗ್ತಾ ಇದೆ. ಶಿಕ್ಷಕರ ಘನತೆ ಮತ್ತು ಅವರ ಪ್ರಾಣಕ್ಕೂ ಕೂಡ ಅಪಾಯ ಆಗ್ತಾ ಇದೆ. ಇದನ್ನ ನೀವು ರಿಲೀಫ್ ಕೊಡಿ. ಅವರಿಗೆ ಮೃತಪಟ್ಟಿರೋ ಕುಟುಂಬಗಳಿಗೆ BLOಗಳ ಕುಟುಂಬಕ್ಕೆ 1 ಕೋಟಿ ರೂಪಾಯಿ ಪರಿಹಾರ ಕೊಡಿ ಅಂತ ಆಗ್ರಹ ಮಾಡಿದೆ. ಸೊ ಮಮತಾ ಬ್ಯಾನರ್ಜಿ ಅವರೆಲ್ಲ ಟೀಕೆ ಮಾಡಿದಾಗ ಪ್ರತಿಪಕ್ಷಗಳಿಂದ ಟೀಕೆ, ಪಾಲಿಟಿಕ್ಸ್ ಅಂತ ಆಗುತ್ತೆ. ಆದ್ರೆ ಈಗ ಸಂಘ ಪರಿವಾರಕ್ಕೆ ಲಿಂಕ್ ಹೊಂದಿರೋ ಸಂಸ್ಥೆನೆ ಚುನಾವಣಾ ಆಯೋಗದ ಈ SIR ನಲ್ಲಿ BLOಗಳಿಗೆ ಹೆವಿ ಲೋಡ್ ಆಗ್ತಿದೆ ವರ್ಕ್ ಅಂತ ಹೇಳಿ ಟೀಕಾ ಪ್ರಹಾರ ಮಾಡಿದೆ. ಏನೋ ಮಹತ್ವದ ಬೆಳವಣಿಗೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸದ್ಯ ಜಾರಿಯಲ್ಲಿರೋ ಕೊಲಿಜಿಯಂ ಪದ್ಧತಿಯನ್ನ ತೆಗೆದುಹಾಕೋ ಬಗ್ಗೆ ನೂತನ CJ ಜಸ್ಟಿಸ್ ಸೂರ್ಯಕಾಂತ್ ಅವರು ಬಿಗ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಕೋರ್ಟ್ಗಳಲ್ಲಿ ಹಿರಿಯ ನ್ಯಾಯಾಧೀಶರು ಜೂನಿಯರ್ ಜಡ್ಜ್ಗಳನ್ನ ಆಯ್ಕೆ ಮಾಡೋ ಈ ವಿಧಾನ ಕೈ ಬಿಡೋ ಬಗ್ಗೆ ಥಿಂಕ್ ಅಂದ್ರೆ ಕನ್ಸಿಡರ್ ಮಾಡ್ತೀವಿ. ಯಾರು ಬರ್ತಿರೋ ಅರ್ಜಿಗಳನ್ನ ಕನ್ಸಿಡರ್ ಮಾಡ್ತೀವಿ. ಹಾಗೆ ಅದನ್ನ ರಿಪ್ಲೇಸ್ ಮಾಡೋಕೆ NJAC ನ್ಯಾಷನಲ್ ಜುಡಿಷಿಯಲ್ ಅಪಾಯಿಂಟ್ಮೆಂಟ್ಸ್ ಕಮಿಷನ್ ಜಾರಿ ಮಾಡೋ ಬಗ್ಗೆ ಪರಿಶೀಲಿಸ್ತೀವಿ ಅಂತ ಹೇಳಿದ್ದಾರೆ. ಸುಪ್ರೀಂ ಕೋರ್ಟ್ನಲ್ಲಿ ವಕೀಲ ಮ್ಯಾಥ್ಯೂಸ್ ನೆಡುಮಂಪಾರ ಅವರು NJAC ಜಾರಿಗಾಗಿ ರಿಕ್ವೆಸ್ಟ್ ಮಾಡಿದ ಬೆನ್ನಲ್ಲೇ ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ. 2015ರಲ್ಲಿ ಈ NJAC ಕಾನೂನು ಜಾರಿ ವಿಚಾರ ಸುಪ್ರೀಂ ಕೋರ್ಟ್ನಲ್ಲಿ ರಿಜೆಕ್ಟ್ ಆಗಿತ್ತು. ಸುಪ್ರೀಂ ಕೋರ್ಟ್ ಜಡ್ಜ್ಗಳು 4-1 ಮತದ ಅಂತರದಲ್ಲಿ ಈ ವ್ಯವಸ್ಥೆ ವಿರುದ್ಧ ತೀರ್ಪನ್ನ ಕೊಟ್ಟಿದ್ರು. ಹೀಗಾಗಿ ಹಳೆ ಪದ್ಧತಿ ಕೊಲಿಜಿಯಂ ಸಿಸ್ಟಮೇ ಕಂಟಿನ್ಯೂ ಆಯಿತು. ಕೋರ್ಟ್ನವರು ಜಡ್ಜ್ಗಳೆಲ್ಲ ಅವರವರೇ ಎಲ್ಲ ನೇಮಕಾತಿ ಮಾಡಿಕೊಂಡು ಸ್ವಯಂ ಆಡಳಿತ ತರ ಕೋರ್ಟ್ದು. ಆದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕ್ವಶನ್ಸ್ ಇದೆ. ಡೆಮೋಕ್ರಸಿ ಹೆಂಗಾಗುತ್ತೆ? ಇದು ಡೆಮೋಕ್ರಸಿಯಲ್ಲಿ ಜನರ ತೀರ್ಮಾನ ಅಂತಿಮ ಆಗಬೇಕಲ್ವಾ? ಓಕೆ, ಈ ನ್ಯಾಯಾಂಗಕ್ಕೆ ಸ್ವಾತಂತ್ರ್ಯತೆ ಬೇಕು ಅನ್ನೋ ಟೈಮ್ನಲ್ಲಿ ಅದಕ್ಕೊಂದು ಪ್ರತ್ಯೇಕ ವ್ಯವಸ್ಥೆ ಇದ್ರೆ ಓಕೆ, ನ್ಯಾಯಾಂಗದವರು, ಶಾಸಕಾಂಗದವರು ಎಲ್ಲರೂ ಇರುವಂಥ ವ್ಯವಸ್ಥೆ. ಆದರೆ ದೇಶದ ಭವಿಷ್ಯವನ್ನೇ ಬರೆಯುವಂತಹ ಸುಪ್ರೀಂ ಕೋರ್ಟ್, ಹೈಕೋರ್ಟ್ ಈ ರೀತಿ ಅಲ್ಲಿ ಜಡ್ಜ್ಗಳ ನೇಮಕಾತಿ ವಿಚಾರದಲ್ಲಿ
ಶಾಸಕಾಂಗಕ್ಕೆ ವಾಯ್ಸೇ ಇಲ್ಲ ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರೋ ಲಿಸ್ಟಲ್ಲಿ ಸುಮ್ಮನೆ ಸೀಲ್ ಹೊಡೆಯೋದಷ್ಟೇ ಶಾಸಕಾಂಗ ಮತ್ತು ಕಾರ್ಯಾಂಗದ ಕೆಲಸ ಅಂತ ಹೇಳಿದ್ರೆ ಅದು ಡೆಮೋಕ್ರಸಿ ಹೇಗಾಗುತ್ತೆ ಅನ್ನೋ ಪ್ರಶ್ನೆ ಕೂಡ ಇತ್ತು. ಆದರೆ ಸೇಮ್ ಟೈಮ್ ನ್ಯಾಯಾಂಗದ ಸ್ವತಂತ್ರತೆ ಹೋಗ್ಬಿಡುತ್ತೆ, ಇವ್ರನ್ನ ಮುಂಚೆನೇ ಭ್ರಷ್ಟರು, ಇವ್ರನ್ನ ಅಲ್ಲಿ ಬರಕ್ಕೆ ಬಿಟ್ರೆ ಪೂರ್ತಿ ಹಾಳು ಮಾಡ್ತಾರೆ ಅನ್ನೋ ಇನ್ನೊಂದು ವಾದ ಕೂಡ ಇತ್ತು. ಕೋರ್ಟ್ಗಳು ಕೂಡ ಪ್ರೊಟೆಕ್ಟ್ ಮಾಡ್ಕೊಂಡ್ಬಂದಿದ್ರು ಕೊಲಿಜಿಯಂ ಸಿಸ್ಟಮನ್ನು, ನಮಗೆ ಇಂಡಿಪೆಂಡೆನ್ಸ್ ಬೇಕು ಅನ್ನೋ ಥರದಲ್ಲಿ. ಈಗ ಮೊದಲ ಬಾರಿಗೆ ಇವರು CJI ಆಗಿರೋರೇ, ಹೊಸದಾಗಿ CJI ಆಗಿ ಬಂದಿರೋ ಸೂರ್ಯಕಾಂತ್ ಅವರೇ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಿರೋದು ಮಹತ್ವ ಪಡ್ಕೊಳ್ತಾ ಇದೆ. ಏನೋ ಭಾರತದ ಷೇರುಪೇಟೆ ಇವತ್ತು ಫ್ಲಾಟ್ ಆಗಿತ್ತು. ದಿನದ ವಹಿವಾಟಿನ ಅಂತ್ಯಕ್ಕೆ ಸೆನ್ಸೆಕ್ಸ್ 110 ಪಾಯಿಂಟ್ಸ್ ಜಾಸ್ತಿಯಾಗಿ 85,720ಕ್ಕೆ ತಲುಪಿತು. ನಿಫ್ಟಿ 10 ಪಾಯಿಂಟ್ಸ್ ಅಷ್ಟೇ ಏರಿಕೆಯಾಗಿ 26,215ಕ್ಕೆ ರೀಚ್ ಆಯಿತು. ಪ್ರಾಫಿಟ್ ಬುಕ್ಕಿಂಗ್ ಇತ್ತು ಜೋರಾಗಿ, ಹಾಗಾಗಿ ಮಾರ್ಕೆಟ್ ಫ್ಲಾಟ್. ಮಿಡ್ ಕ್ಯಾಪ್ ಮತ್ತು ಸ್ಮಾಲ್ ಕ್ಯಾಪ್ಸ್ ಕಳಪೆ ಪರ್ಫಾರ್ಮೆನ್ಸ್ ತೋರಿಸಿವೆ. ಹೂಡಿಕೆದಾರರು ಭಾರತದ Q2 Q2 GDP ಡೇಟಾ, ಭಾರತ ಅಮೆರಿಕ ಟ್ರೇಡ್ ಡೀಲ್ ಮತ್ತು RBI ಪಾಲಿಸಿ ಮೀಟಿಂಗ್ಗೆ ಕಾಯ್ತಾ ಇದ್ದು ಕೇರ್ಫುಲ್ ಆಗಿ ವಹಿವಾಟು ನಡೆಸ್ತಾ ಇದ್ದಾರೆ. ಏನೋ ಬಜಾಜ್ ಫಿನಾನ್ಸ್, ICICI ಬ್ಯಾಂಕ್ ಮತ್ತು ಶ್ರೀರಾಮ್ ಫಿನಾನ್ಸ್ ಗ್ರೀನ್ ನಲ್ಲಿ ಎಂಡ್ ಆದ್ವು. ಆದರೆ ಅದಾನಿ ಎಂಟರ್ಪ್ರೈಸಸ್, ಐಷಾ ಮೋಟಾರ್ಸ್ ಮತ್ತು ಎಟರ್ನಲ್ ಲಾಸ್ ಮಾಡ್ಕೊಂಡ್ವು. ಏನೋ ಡಾಲರ್ ಮುಂದೆ ರೂಪಾಯಿ ಮೌಲ್ಯ 17 ಪೈಸೆ ಕಮ್ಮಿಯಾಗಿ 89 ರೂಪಾಯಿ 40 ಪೈಸೆ ಆಗಿದೆ. ಏನೋ ಭಾರತ $5 ಟ್ರಿಲಿಯನ್ ಎಕಾನಮಿ ತಲುಪೋಕೆ ನಿರೀಕ್ಷೆಗಿಂತ 1 ವರ್ಷ ಲೇಟ್ ಆಗುತ್ತೆ. 2028 ಆಗುತ್ತೆ ಅನ್ನೋ ಲೆಕ್ಕಾಚಾರ ಇತ್ತು. ಆದ್ರೆ 2029 ಇದು ಆಗುತ್ತೆ ಅಂತ ಹೇಳಿ IMF ಈಗ ಅಂದಾಜು ಮಾಡಿದೆ. ಡಾಲರ್ ಮುಂದೆ ರೂಪಾಯಿಯ ಕುಸಿತದಿಂದ ಈ ರೀತಿ ಲೇಟ್ ಆಗ್ತಾ ಇದೆ ಅಂತ ಹೇಳಿದೆ. ಅದ್ ಹೇಗೆಂದ್ರೆ ಭಾರತದ ಎಕಾನಮಿ ಗ್ರೋ ಆಗ್ತಿದೆ, ಆದ್ರೆ ಬೇರೆ ರಾಷ್ಟ್ರದ GDP ಯೊಂದಿಗೆ ಕಂಪೇರ್ ಮಾಡಬೇಕಾದ್ರೆ ರೂಪಿನ ಡಾಲರ್ಗೆ ಕನ್ವರ್ಟ್ ಮಾಡ್ಕೊಂಡು ಟ್ಯಾಲಿ ಮಾಡ್ಬೇಕಲ್ವಾ. ಆಗ ರೂಪಾಯಿ ಮೌಲ್ಯ ಕಮ್ಮಿ ಇದ್ದಾಗ ಡಾಲರ್ ಕಮ್ಮಿ ಕಾಣುತ್ತೆ. ಹಾಗಾಗಿ 1 ವರ್ಷ ಲೇಟ್ ಆಗುತ್ತೆ ಅಂತ ಹೇಳಿ IMF ಹೇಳಿದೆ. ಏನೋ ಗೂಗಲ್ ನ $15 ಬಿಲಿಯನ್ ಬಳಿಕ ಮತ್ತಷ್ಟು ಕಂಪನಿಗಳು ಆಂಧ್ರ ಪ್ರದೇಶದಲ್ಲಿ ಇನ್ವೆಸ್ಟ್ ಮಾಡೋದಾಗಿ ಘೋಷಿಸಿವೆ. ರಿಲಯನ್ಸ್ ಇಂಡಸ್ಟ್ರೀಸ್, ಬ್ರೂಕ್ ಫೀಲ್ಡ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಡಿಜಿಟಲ್ ರಿಯಾಲಿಟಿ 3 ಸೇರಿ ಡಿಜಿಟಲ್ ಕನೆಕ್ಟಿವಿಟಿ ಹಾಗೂ ಡೇಟಾ ಸೆಂಟರ್ಗೆ $11 ಬಿಲಿಯನ್ ಹೂಡಿಕೆ ಮಾಡೋದಾಗಿ ಅನೌನ್ಸ್ ಮಾಡಿದ್ದಾರೆ. ಈ ಸಂಬಂಧ ಆಂಧ್ರ ಪ್ರದೇಶದ ಎಕನಾಮಿಕ್ ಡೆವಲಪ್ಮೆಂಟ್ ಬೋರ್ಡ್ ಜೊತೆಗೆ ಈ ಎಲ್ಲಾ ಕಂಪನಿಗಳು MOUಗೆ ಸೈನ್ ಹಾಕಿವೆ. 2030 ವೇಳೆಗೆ 1 ಗಿಗಾವ್ಯಾಟ್ ಸಾಮರ್ಥ್ಯದ ಡೇಟಾ ಸೆಂಟರ್ ನಿರ್ಮಿಸೋ ಟಾರ್ಗೆಟ್ ಅನ್ನು ಹಾಕೊಂಡಿದ್ದಾರೆ. ಏನೋ ಪೇಟಿಎಂ ಪೇಮೆಂಟ್ ಸರ್ವಿಸಸ್ ಲಿಮಿಟೆಡ್ RBI ನಿಂದ ಆನ್ಲೈನ್ ಪೇಮೆಂಟ್ಸ್ ಅಗ್ರಿಗೇಟರ್ ಆಗಿ ಕಾರ್ಯನಿರ್ವಹಿಸೋಕೆ ಲೈಸೆನ್ಸ್ ಪಡ್ಕೊಂಡಿದೆ. ಹೀಗಂತ ಪೇಟಿಎಂನ ಪ್ಯಾರೆಂಟ್ ಕಂಪನಿ 197 ಕಮ್ಯುನಿಕೇಶನ್ಸ್ ತಿಳಿಸಿದೆ. ಅಂದ ಹಾಗೆ ಲೈಸೆನ್ಸ್ ಪಡೆಯೋಕೆ ಪೇಟಿಎಂ ಈ ಹಿಂದೆ 2020 ಅಪ್ಲಿಕೇಶನ್ ಹಾಕಿತ್ತು. ಆದರೆ ಅದು ಫಾರಿನ್ ಇನ್ವೆಸ್ಟ್ಮೆಂಟ್ ನಿಯಮಗಳನ್ನ ಸರಿಯಾಗಿ ಪಾಲಿಸ್ತಿಲ್ಲ ಅಂತ ಹೇಳಿ RBI ಕಳೆದ 2022 ನವೆಂಬರ್ನಲ್ಲಿ ರಿಜೆಕ್ಟ್ ಮಾಡಿತ್ತು. ಕಳೆದ ಆಗಸ್ಟ್ ನಲ್ಲಿ ತಾತ್ವಿಕ ಅನುಮೋದನೆ ಮಾತ್ರ ಸಿಕ್ಕಿತ್ತು. ಈಗ ಫುಲ್ ಪರ್ಮಿಷನ್ ಸಿಕ್ಕಿದೆ. ಪೇಮೆಂಟ್ ಅಗ್ರಿಗೇಟರ್ ಅಂದ್ರೆ ಬಿಲ್ ಡೆಸ್ಕ್, ಆಮೇಲೆ ರಿಸರ್ವ್ ಪ್ಯಾತ್ರದಲ್ಲಿ ಇದೆಯಲ್ಲ ಆ ತರದ ಕೆಲಸ ಪೇಟಿಎಂ ಆಲ್ರೆಡಿ ಮಾಡ್ತಾ ಇತ್ತು. ಆದ್ರೆ ಟೆಂಪರರಿ ಪರ್ಮಿಷನ್ ಮೇಲೆ ಮಾಡ್ತಾ ಇತ್ತು. ಆದ್ರೆ ಈಗ ಫುಲ್ ಲೈಸೆನ್ಸ್ ಅದಕ್ಕೆ RBI ನಿಂದ ಸಿಕ್ಕಿದೆ. ಏನು ಚಿನ್ನ ಮತ್ತು ಬೆಳ್ಳಿ ಬೆಲೆ ವಿಚಾರ ಬಂದರೆ ಸ್ನೇಹಿತರೆ, 24 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 24 ರೂಪಾಯಿ ಕಮ್ಮಿಯಾಗಿ 1,26,057 ರೂಪಾಯಿ ಆಗಿದೆ. 22 ಕ್ಯಾರೆಟ್ನ 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 20 ರೂಪಾಯಿ ಕಮ್ಮಿಯಾಗಿ 1,15,420 ರೂಪಾಯಿ ಆಗಿದೆ. 1 ಕೆಜಿ ಬೆಳ್ಳಿ ಬೆಲೆಯಲ್ಲಿ 3,642 ರೂಪಾಯಿ ಹೆಚ್ಚಾಗಿ 1,62,667 ರೂಪಾಯಿ ಆಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್. ನಾವು ಕೊಯ್ದಿಲ್ಲ, ಹೇಳದಿಲ್ಲ, ಕಿರ್ಚಾಡಿಲ್ಲ, ಬರೀ ಸುದ್ದಿ ತರ ತಲುಪಿಸೋ ಪ್ರಯತ್ನ ಮಾಡಿದೀವಿ. ನಿಮ್ಗೆ ಇದು ಇಷ್ಟ ಆಗ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಆಗ್ಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ ನಲ್ಲಿ ಆಸಕ್ತಿ ಇರೋರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಮೆಂಬರ್ಶಿಪ್ ಫ್ಯಾಮಿಲಿಗೆ ಜಾಯಿನ್ ಆಗ್ಬೋದು. ಥ್ಯಾಂಕ್ ಯು ಸೋ ಮಚ್ ಸ್ನೇಹಿತರೆ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.